ಯಾಕೋ ಮಗ ಏನಾಯ್ತು? ಯಾವಾಗ ನೋಡಿದ್ರು ಆಕಾಶ ತಲೆ ಮೇಲೆ ಬಿದ್ದೋರಂಗೆ ಇರ್ತಿಯಲ್ಲ. ಏನು ಮಾಡೋದು ಮಗ, ಈಗಿರೋ ಪರಿಸ್ಥಿತಿಲಿ ಬಿಸ್ನೆಸ್ ನಡೆಸೋದೇ ಬಹಳ ಕಷ್ಟ ಆಗೋಗಿದೆ ಕಣೋ. ದಿನೇ ದಿನೇ ಈ ಬಿಸ್ನೆಸ್ ಖರ್ಚುಗಳಂತೂ ಹೆಚ್ಚಾಗ್ತಾನೆ ಇದೆ. ಈ ಕಡೆ ಸಪ್ಲೈಯರ್ಗಳು ಕೂಡ ಡಿಲೇ ಮಾಡ್ತಾನೆ ಇದ್ದಾರೆ. ಹೋಗ್ಲಿ ಬಿಸ್ನೆಸ್ ಬ್ಯಾಲೆನ್ಸ್ ಮಾಡೋಣ ಅಂತ ಬ್ಯಾಂಕಲ್ಲಿ ಹೊಸದಾಗಿ ಲೋನ್ ಅಪ್ಲೈ ಮಾಡಿದ್ರೆ ಈ ಬ್ಯಾಂಕರು ಹೊಸದಾಗಿ ಲೋನೇ ಕೊಡ್ತಾ ಇಲ್ಲ. ಏನು ಮಾಡಬೇಕು ಏನು ಬಿಡಬೇಕು ಒಂದು ಅರ್ಥ ಆಗ್ತಿಲ್ಲ ಕಣೋ. ನನಗಂತೂ ತಲೆ ಕೆಟ್ಟೋಗಿದೆ. ನೋಡು ಮಗ, ಇದು ಬರೀ ನಿನ್ನ ಪರಿಸ್ಥಿತಿ ಮಾತ್ರ ಅಲ್ಲ ಕಣೋ. ಭಾರತದ ಲಕ್ಷಾಂತರ MSMEs ಇದೇ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಿದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಾನೆ ಸರ್ಕಾರ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅಂದ್ರೆ ECLGS ವರ್ಷನ್ 5.0 ನ ಲಾಂಚ್ ಮಾಡಿದೆ. ಇದು ನಿನ್ನ ಬಿಸ್ನೆಸ್ಗೆ ತುಂಬಾ ಸಹಾಯ ಮಾಡುತ್ತೆ. ಹೌದಾ ಮಗ? ಹೆಂಗೋ? ಫಾರ್ ಎಕ್ಸಾಂಪಲ್, ಈಗ ನಿನ್ನ ಬಿಸ್ನೆಸ್ ಸ್ಟೇಬಲ್ ಮಾಡೋಕೆ ಒಂದು 10 ಲಕ್ಷ ಲೋನ್ ಬೇಕಾಗಿರುತ್ತೆ. ಆದ್ರೆ ಮಾರ್ಕೆಟ್ ಸಿಚುಯೇಷನ್ ಅನ್ಸರ್ಟೈನ್ ಆಗಿರೋದ್ರಿಂದ ಈ ಟೈಮಲ್ಲಿ ಬ್ಯಾಂಕ್ ರಿಸ್ಕ್ ತಗೊಳಕ್ ಹೋಗಲ್ಲ. ಸೊ ಇಂಥ ಟೈಮಲ್ಲಿ ನೋಡು ನಿಂಗೆ ECLGS 5.0 ಸಹಾಯಕ್ಕೆ ಬರೋದು. ಈ ಸ್ಕೀಮ್ ಅಡಿಯಲ್ಲಿ ಯಾರು ಸಾಲ ತಗೊಂಡಿರ್ತಾರೋ ಅವರು ಲೋನ್ ತೀರ್ಸಲಿಲ್ಲ ಅಂದ್ರೆ ಅದರಿಂದ ಆಗುವಂತ ನಷ್ಟವನ್ನು ಸರ್ಕಾರ ಬ್ಯಾಂಕ್ ಕವರ್ ಮಾಡುತ್ತೆ ಅಂತ ಸರ್ಕಾರನೇ ಗ್ಯಾರಂಟಿ ಕೊಡುತ್ತೆ. MSMEs ಗಾಗಿ 100% ಗ್ಯಾರಂಟಿ ಸಿಗುತ್ತೆ. ದೊಡ್ಡ ಬಿಸ್ನೆಸಸ್ ಮತ್ತು ಏರ್ಲೈನ್ಸ್ ಗಾಗಿ 90% ಗ್ಯಾರಂಟಿ ಸರ್ಕಾರನೇ ಕೊಡ್ತಿದೆ. ಮತ್ತೆ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ? 0 ಗ್ಯಾರಂಟಿ ಫೀ ಇದು. ಮಗ, ಹಾಗಾದ್ರೆ ಎಷ್ಟು ಲೋನ್ ಪಡಿಬಹುದು? MSMEs ಮತ್ತು ನಾನ್ MSMEs ಫಿನಾನ್ಷಿಯಲ್ ಇಯರ್ 2026 ಕ್ವಾರ್ಟರ್ 4ರಲ್ಲಿ ಇದ್ದಂತ ಪೀಕ್ ವರ್ಕಿಂಗ್ ಕ್ಯಾಪಿಟಲ್ ನ 20% ವರೆಗೆ ಲೋನ್ ಪಡಿಬಹುದು. ಗರಿಷ್ಠ 100 ಕೋಟಿವರೆಗೆ. ಅದೇ ಏರ್ಲೈನ್ಸ್ ಆದ್ರೆ ಪ್ರತಿ ಬಾರ ಅವರಿಗೆ 1,500,000 ಕೋಟಿ ತನಕ ಲೋನ್ ಪಡಿಬಹುದು. ರೀಪೇಮೆಂಟ್ ಟರ್ಮ್ಸ್ ಕೂಡ ತುಂಬಾ ಈಸಿ ಇರುತ್ತೆ. MSMEs ಗೆ ಲೋನ್ ತೀರ್ಸೋಕೆ 5 ವರ್ಷ ಟೈಮ್ ಇರುತ್ತೆ. ಜೊತೆಗೆ 1 ವರ್ಷದ ಮೊರಟೋರಿಯಂ ಇರುತ್ತೆ. ಅಂದ್ರೆ ತಕ್ಷಣ EMI ಕಟ್ಟಲು ಶುರು ಮಾಡಬೇಕಾಗಿಲ್ಲ. ಇನ್ನು ಏರ್ಲೈನ್ಸ್ ಗೆ 7 ವರ್ಷದ ಸಮಯ ಸಿಗುತ್ತೆ. ಜೊತೆಗೆ 2 ವರ್ಷದ ಮೊರಟೋರಿಯಂ ಇರುತ್ತೆ. ಅಂಡ್ ಈ ಸ್ಕೀಮ್ ಅಡಿಯಲ್ಲಿ ಲೋನ್ಸ್ ಮಾರ್ಚ್ 31, 2027 ಲಭ್ಯವಿರುತ್ತೆ. ಇನ್ನು ಇದು ಇದೇ ಮೊದಲಲ್ಲ ಕಣೋ. ಕೋವಿಡ್ ಟೈಮ್ ನಲ್ಲೂ ಕೂಡ ECLGS ಆರಂಭಿಸಲಾಗಿತ್ತು. ಆಗ 1 ಕೋಟಿಗೂ ಹೆಚ್ಚು MSMEs ಗೆ ಇದರ ಲಾಭ ಸಿಕ್ಕಿದೆ. ಅಂಡ್ ಈ ಬಾರಿ ಸುಮಾರು 2.55 ಲಕ್ಷ ಕೋಟಿ ಸಾಲ ಈ ಸ್ಕೀಮ್ ಮೂಲಕ ಕೊಡೋದಾಗಿ ನಿರೀಕ್ಷೆ ಇದೆ. ಮಗ, ತುಂಬಾ ಥ್ಯಾಂಕ್ಸ್ ಕಣೋ. ನೀನು ಕೊಟ್ಟಂತ ಇನ್ಫಾರ್ಮೇಶನ್ ಇಂದ ನಂಗೆ ತುಂಬಾ ಹೆಲ್ಪ್ ಆಯ್ತು ಮಗ. ಥ್ಯಾಂಕ್ ಯು ಸೋ ಮಚ್ ಮಗ. ನೀವೇನು ಯೋಚನೆ ಮಾಡ್ತಿದ್ದೀರಾ? ನೀವು ಸ್ಮಾಲ್ ಬಿಸ್ನೆಸ್ ಓನರ್ ಆಗಿದ್ರೆ ಅಥವಾ ಬಿಸ್ನೆಸ್ ಮಾಡ್ತಿರುವಂತ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಇನ್ಸೈಟ್ಫುಲ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.